ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಾವೇರಿ 2.0 ತಂತ್ರಾಂಶದ ನೂತನ ಕಾಗದ ರಹಿತ ಅಂದರೆ ಪೇಪರ್ಲೆಸ್ ನೋಂದಣಿ ವ್ಯವಸ್ಥೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಸಾರ್ವಜನಿಕರು ಕಾವೇರಿ ತಂತ್ರಾಂಶಕ್ಕೆ ಲಾಗಿನ್ ಆಗಬೇಕು. ಲಾಗಿನ್ ಹೇಗೆ ಮಾಡುವುದು ಹಾಗೂ ಅಕೌಂಟ್ ರಿಜಿಸ್ಟ್ರೇಷನ್ ಹೇಗೆ ಮಾಡುವುದು ಎಂಬುದರ ಕುರಿತು ಸಂಪೂರ್ಣ ವಿಡಿಯೋ ನಮ್ಮ ಇಲಾಖೆಯ ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯವಿದ್ದು ಅದರ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಅವಶ್ಯವಿದ್ದಲ್ಲಿ ಈ ವಿಡಿಯೋವನ್ನು ನೀವು ಗಮನಿಸ್ಕೋಬಹುದು. ಕಾವೇರಿ 2.0 ತಂತ್ರಾಂಶಕ್ಕೆ ಲಾಗಿನ್ ಆದ ನಂತರ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಕ್ಲಿಕ್ ಮಾಡಬೇಕು. ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಬೇಕು. ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ಗೆ ಸಂಬಂಧಿಸಿದ ಉಪಯುಕ್ತವಾದ ಸೂಚನೆಗಳನ್ನು ಇಲ್ಲಿ ನೀಡಲಾಗಿದೆ. ಸೂಚನೆಗಳನ್ನು ಒಮ್ಮೆ ಓದಿ ನಂತರ ಕಂಟಿನ್ಯೂ ಮಾಡಬೇಕು. ನೋಂದಣಿ ಮಾಡಬೇಕಾಗಿರುವ ಡಾಕ್ಯುಮೆಂಟ್ಗೆ ಸಂಬಂಧಿಸಿದಂತೆ ನೇಚರ್ ಆಫ್ ಡಾಕ್ಯುಮೆಂಟ್, ಆರ್ಟಿಕಲ್, ಸಬ್ ಆರ್ಟಿಕಲ್ಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ನಂತರ ಕಂಟಿನ್ಯೂ ಮಾಡಬೇಕು. ಡಾಕ್ಯುಮೆಂಟ್ ಟೈಪ್ನಲ್ಲಿ ನಾನ್ ಅಗ್ರಿಕಲ್ಚರ್ ಕ್ಲಿಕ್ ಮಾಡಬೇಕು. ಸಂಬಂಧಿಸಿದ ಜ್ಯೂರಿಸ್ಡಿಕ್ಷನ್ ಆಯ್ಕೆ ಮಾಡಿಕೊಳ್ಬೇಕು. ಗ್ರಾಮಕ್ಕೆ ಸಂಬಂಧಿಸಿದ ಆಸ್ತಿಯಾದಲ್ಲಿ ಈ ಸ್ವತ್ತು, ನಗರಕ್ಕೆ ಸಂಬಂಧಿಸಿದ್ದಲ್ಲಿ ಈ ಆಸ್ತಿ ಹಾಗೂ ನಗರ BDA ಸಂಬಂಧಿಸಿದ ಆಸ್ತಿಯಾದಲ್ಲಿ ULMS ಆಯ್ಕೆ ಮಾಡಿಕೊಳ್ಬೇಕು. ಸೂಕ್ತವಾದನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿಯಬಹುದು. ಈ ವಿಡಿಯೋದಲ್ಲಿ ಆಸ್ತಿಯು ಈ ಸ್ವತ್ತಿನ ವ್ಯಾಪ್ತಿಗೆ ಬರೋದ್ರಿಂದ ನಾವು ಈ ಸ್ವತ್ತನ್ನು ಆಯ್ಕೆ ಮಾಡಿಕೊಂಡಿದ್ವಿ. ನಂತರ ಆಸ್ತಿಗೆ ಸಂಬಂಧಪಟ್ಟ ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ ಮತ್ತು ರಸ್ತೆಗಳನ್ನು ಆಯ್ಕೆ ಮಾಡಿಕೊಂಡು PID ಸಂಖ್ಯೆನ ನಮೂದಿಸಿ ಸರ್ಚ್ ಮಾಡಬೇಕು. ನಮೂದಿಸಿದ PID ಸಂಖ್ಯೆಗೆ ಸಂಬಂಧಪಟ್ಟ ಪೂರ್ಣ ಮಾಹಿತಿಯನ್ನು ನೋಡಬಹುದು. ಸರಿಯಾಗಿದೆಯೇ ಎಂದು ಪರಿಶೀಲಿಸಿಕೊಳ್ಬೇಕು. ನಂತರ ಸ್ವತ್ತಿಗೆ ಸಂಬಂಧಿಸಿದ ಇತರ ವಿವರಗಳಾದ ಸೈಟ್ ನಂಬರ್, ಮನೆ ನಂಬರ್, ವಾರ್ಡ್ ನಂಬರ್ ಇತ್ಯಾದಿಗಳನ್ನು ನಮೂದಿಸಬೇಕು. ಇದು ಋಣಭಾರ ಪ್ರಮಾಣ ಪತ್ರ ಅಂದರೆ EC ಹುಡುಕುವಿಕೆಗೆ ಹೆಚ್ಚು ಸಹಾಯಕಾರಿಯಾಗುತ್ತದೆ. ಕಂಟಿನ್ಯೂ ಮಾಡಬೇಕು. ಮುಂದಿನ ಸ್ಕ್ರೀನ್ನಲ್ಲಿ ಸ್ವತ್ತಿನ ವಿವರಗಳನ್ನು ನೋಡಬಹುದು. ವಿವರಗಳನ್ನು ಗಮನಿಸಿ ಪರಿಶೀಲಿಸಿಕೊಳ್ಬೇಕು. ಇದೇ ದಸ್ತಾವೇಜಿನಲ್ಲಿ ಮತ್ತೊಂದು ಸ್ವತ್ತಿನ ವಿವರವನ್ನು ನಮೂದಿಸಬೇಕಿದ್ದಲ್ಲಿ ಆಡ್ ಪ್ರಾಪರ್ಟಿ ಕ್ಲಿಕ್ ಮಾಡಬೇಕು. ಇಲ್ಲವಾದಲ್ಲಿ ಸೇವ್ ಪ್ರಾಪರ್ಟಿ ಅಂಡ್ ಕಂಟಿನ್ಯೂ ಮಾಡಬೇಕು. ಆಸ್ತಿಗೆ ಸಂಬಂಧಿಸಿದ ಶೆಡ್ಯೂಲ್ ವಿವರಗಳು ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ವಿವರಗಳು, ಸ್ವತ್ತಿನ ವಿಸ್ತೀರ್ಣ ಇತ್ಯಾದಿಗಳು ಇಲಾಖೆಯ ತಂತ್ರಾಂಶದಿಂದ ಸ್ವಯಂ ಮಾಪನವಾಗುತ್ತದೆ. ಇದನ್ನು ಗಮನಿಸಿಕೊಳ್ಬೇಕು. ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ವಿಭಾಗದಲ್ಲಿ ನಮೂದಾಗಿರುವ ವಿವರಗಳು ಋಣಭಾರ ಪ್ರಮಾಣ ಪತ್ರದಲ್ಲಿ ಯಥಾವತ್ತಾಗಿ ನಮೂದಾಗುತ್ತದೆ. ಸೇವ್ ಅಂಡ್ ಕಂಟಿನ್ಯೂ ಮಾಡಿಕೊಂಡು ಮುಂದೆ ಹೋಗಬೇಕು. ನಂತರ ಪಕ್ಷಕಾರರ ಅಂದರೆ ಪಾರ್ಟಿ ಮಾಹಿತಿಯನ್ನ ನಮೂದು ಮಾಡುವ ಹಂತಕ್ಕೆ ಬಂದಿದ್ದೇವೆ. ಇಲ್ಲಿ ಪಕ್ಷಕಾರರ ಗುರುತನ್ನು ದೃಢೀಕರಿಸಲು ಆಧಾರ್ ವ್ಯವಸ್ಥೆಯನ್ನು ಮತ್ತು ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಪಕ್ಷಕಾರರ ವಿವರಗಳನ್ನು ನಮೂದು ಮಾಡಲು ಡು ಯು ಹ್ಯಾವ್ ಆಧಾರ್ ಎಂಬ ಬಟನ್ನಲ್ಲಿ ಎಸ್ ಎಂದು ಆಯ್ಕೆ ಮಾಡಿಕೊಂಡು ವೆರಿಫೈ ಆಧಾರ್ ಕ್ಲಿಕ್ ಮಾಡಬೇಕು. ಆಧಾರ್ಗೆ ಸಂಬಂಧಿಸಿದ ಕನ್ಸೆಂಟ್ನಲ್ಲಿ ಎಸ್ ಐ ಅಗ್ರಿ ಚೆಕ್ ಬಾಕ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಬೇಕು. ವೆರಿಫೈ ಮೇಲೆ ಕ್ಲಿಕ್ ಮಾಡಿದಾಗ ಇದು ಆಧಾರ್ ವ್ಯವಸ್ಥೆಯ ವೆಬ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತದೆ. ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದು ಮಾಡಬೇಕು. ನಂತರ ಆಧಾರ್ ದೃಢೀಕರಣಕ್ಕೆ ಸಂಬಂಧಿಸಿದ ಚೆಕ್ ಬಾಕ್ಸ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಮೋಡ್ ಆಫ್ ಅಥೆಂಟಿಕೇಶನ್ನಲ್ಲಿ OTP ಆಯ್ಕೆ ಮಾಡಿಕೊಂಡು ಜನರೇಟ್ OTP ಕ್ಲಿಕ್ ಮಾಡಬೇಕು. ಆಧಾರ್ಗೆ ಮ್ಯಾಪ್ ಆಗಿರುವ ಮೊಬೈಲ್ ನಂಬರ್ಗೆ OTP ಬರುತ್ತದೆ. OTPಯನ್ನು ನಮೂದಿಸಿ ನಂತರ ಆಧಾರ್ ದೃಢೀಕರಣ ಯಶಸ್ವಿಯಾಗುತ್ತದೆ. ನಂತರ ಸ್ಕ್ರೀನ್ ಮತ್ತೆ ಕಾವೇರಿ ತಂತ್ರಾಂಶದ ವ್ಯವಸ್ಥೆಗೆ ಹಿಂದಿರುಗುತ್ತದೆ. ಇಲ್ಲಿ ಕಾಣುವ ಪಾಪಪ್ ಅನ್ನು ಗಮನಿಸಬಹುದು. ಡಾಕ್ಯುಮೆಂಟ್ನಲ್ಲಿರುವ ಹೆಸರು ಹಾಗೂ ದೃಢೀಕರಿಸಲು ಬಳಸಿದ ಆಧಾರ್ ದಾಖಲೆಯಲ್ಲಿನ ಹೆಸರು ಎಷ್ಟು ಮ್ಯಾಚ್ ಆಗುತ್ತಿದೆ ಎಂಬುದನ್ನು ತೋರಿಸುತ್ತಿದೆ. ಈ ಎರಡು ಹೆಸರು ಒಂದೇ ಹಾಗೂ ಅದೇ ಎಕ್ಸಿಕ್ಯೂಟೆಂಟ್ಗೆ ಸಂಬಂಧಿಸಿದ್ದು ಎಂದು ಖಾತ್ರಿಪಡಿಸಲು ಕನ್ಸೆಂಟ್ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿಕೊಂಡು ಅಗ್ರಿ ಕ್ಲಿಕ್ ಮಾಡಬೇಕು. ಇಲ್ಲವಾದಲ್ಲಿ ಡಿಸ್ಅಗ್ರಿ ಕ್ಲಿಕ್ ಮಾಡಬಹುದು. ಫಸ್ಟ್ ನೇಮ್ ಜಾಗದಲ್ಲಿ ಹೆಸರು ಖಾತೆಯಿಂದ ಬೈ ಡಿಫಾಲ್ಟ್ ಫೆಚ್ ಆಗಿರುತ್ತದೆ. ಅದರ ಟ್ಯಾಬ್ ಕೆಳಗೆ ಪಕ್ಷಕಾರರ ಆಧಾರ್ನಲ್ಲಿರುವ ಹೆಸರು ಮೂಡಿ ಬರುತ್ತದೆ. ನಂತರ ಪಕ್ಷಕಾರರ ಇತರ ವಿವರಗಳಾದ ಸ್ಯಾಲ್ಯುಟೇಷನ್, ವಯಸ್ಸು, ಮೊಬೈಲ್ ಸಂಖ್ಯೆ, ರಿಲೇಶನ್ಶಿಪ್ ಟೈಪ್, ವಿಳಾಸ ಇತ್ಯಾದಿ ವಿವರಗಳನ್ನು ನಮೂದಿಸಬೇಕು. ನಂತರ ಸೇವ್ ಎಕ್ಸಿಕ್ಯೂಟೆಂಟ್ 1 ಅಂಡ್ ಗೋ ಟು ನೆಕ್ಸ್ಟ್ ಕ್ಲಿಕ್ ಮಾಡಬೇಕು. ಇದೇ ಮಾದರಿಯಲ್ಲಿ ದಸ್ತಾವೇಜಿನ ಎಲ್ಲ ಪಾರ್ಟಿಗಳ ವಿವರವನ್ನು ನಮೂದು ಮಾಡಬೇಕು. ಒಂದು ವೇಳೆ ಪಕ್ಷಕಾರರ ಬಳಿ ಆಧಾರ್ ಸಂಖ್ಯೆ ಇಲ್ಲದಿದ್ದರೆ ಡು ಯು ಹ್ಯಾವ್ ಆಧಾರ್ ಎಸ್ ಆರ್ ನೋ ಎಂದು ಕೇಳುವ ಭಾಗದಲ್ಲಿ ನೋ ಎಂದು ಆಯ್ಕೆ ಮಾಡಿಕೊಂಡು ಕಾರಣವನ್ನು ಆಯ್ಕೆ ಮಾಡಿಕೊಳ್ಬೇಕು. ನಂತರ ID ಪ್ರೂಫ್ ವಿಭಾಗದಲ್ಲಿ ಪಾಸ್ಪೋರ್ಟ್ ಆಯ್ಕೆ ಮಾಡಿಕೊಳ್ಬೇಕು. ಗಮನಿಸಿ, ಈ ಆಯ್ಕೆಯನ್ನು ಮಾಡುವ ಪೂರ್ವದಲ್ಲಿ ಪಕ್ಷಕಾರರು DSC ಕೀ ಹೊಂದಿರುವುದು ಕಡ್ಡಾಯವಾಗಿರುತ್ತದೆ. DSC ಕೀ ಬಳಸಿಕೊಂಡು ದೃಢೀಕರಿಸುವ ಆಪ್ಷನ್ ಅನ್ನ ವಿಡಿಯೋದಲ್ಲಿ ಮುಂದಿನ ಹಂತದಲ್ಲಿ ತಿಳಿಸಲಾಗಿದೆ. ಆಧಾರ್ ಬದಲಿಗೆ DSC ಕೀಯನ್ನ ಕೇವಲ
ಪಾರ್ಟಿ ಅಥವಾ ಪಕ್ಷಕಾರರು ಮಾತ್ರ ಬಳಸಬಹುದು. ಸಾಕ್ಷಿದಾರರು ಅಥವಾ ವಿಟ್ನೆಸ್ ಕಡ್ಡಾಯವಾಗಿ ಆಧಾರ್ ದೃಢೀಕರಣ ಮಾಡಬೇಕು. ಮುಂದಿನ ಹಂತದಲ್ಲಿ ಉಪನೋಂದಣಾಧಿಕಾರಿ ಕಚೇರಿ ಭೇಟಿ ಸಮಯದಲ್ಲಿ ಪಾರ್ಟಿ ಕಡ್ಡಾಯವಾಗಿ DSC ಕೀಯನ್ನು ತೆಗೆದುಕೊಂಡು ಹೋಗಬೇಕಾಗುತ್ತದೆ. ಎರಡನೇ ಪಾರ್ಟಿ ಅಥವಾ ಪಕ್ಷಕಾರರ ವಿವರವನ್ನು ಭರ್ತಿ ಮಾಡಿ ಸೇವ್ ಮಾಡಿದ ನಂತರ ಮೂವ್ ಟು ಪ್ರೆಸೆಂಟರ್ ಕ್ಲಿಕ್ ಮಾಡಬೇಕು. ಮುಂದಿನ ಹಂತದಲ್ಲಿ ದಸ್ತಾವೇಜನ್ನು ಹಾಜರುಪಡಿಸಲು ಚೂಸ್ ಪ್ರೆಸೆಂಟರ್ನಲ್ಲಿ ಪಕ್ಷಕಾರರ ಹೆಸರನ್ನು ಆಯ್ಕೆ ಮಾಡಿಕೊಂಡು ಮೇಕ್ ಪ್ರೆಸೆಂಟರ್ ಕ್ಲಿಕ್ ಮಾಡಬೇಕು. ನಂತರ ಸಾಕ್ಷಿದಾರರ ವಿವರಗಳನ್ನು ನಮೂದಿಸಬೇಕು. ಸಾಕ್ಷಿದಾರರ ಹೆಸರನ್ನು ಅವರ ಆಧಾರ್ ಕಾರ್ಡ್ನಲ್ಲಿ ಇರುವಂತೆಯೇ ನಮೂದಿಸಬೇಕು. ಇತರೆ ವಿವರಗಳನ್ನು ನಮೂದಿಸಿ ಸಾಕ್ಷಿದಾರರು ಯಾವ ಪಕ್ಷಕಾರರನ್ನು ಗುರುತಿಸುತ್ತಿದ್ದಾರೆ ಎಂಬುದನ್ನು ಆಯ್ಕೆ ಮಾಡಬೇಕು. ಇದೇ ಮಾದರಿಯಲ್ಲಿ ಇಬ್ಬರು ಸಾಕ್ಷಿದಾರರ ವಿವರಗಳನ್ನು ನಮೂದಿಸಿ ಸೇವ್ ಅಂಡ್ ಕಂಟಿನ್ಯೂ ಕ್ಲಿಕ್ ಮಾಡಬೇಕು. ಈಗ ಪ್ರಾಪರ್ಟಿ ಅಲೋಕೇಶನ್ ಸ್ಕ್ರೀನ್ ಕಾಣಿಸುತ್ತಿದೆ. ಈ ಸ್ಕ್ರೀನ್ನಲ್ಲಿ ಶೆಡ್ಯೂಲ್ನಲ್ಲಿ ನಮೂದಾಗಿರುವ ಶೆಡ್ಯೂಲ್ ವಿವರ ಮತ್ತು ಪಕ್ಷಕಾರರ ಹೆಸರುಗಳು ಕಾಣುತ್ತಿವೆ. ಈ ಹಂತದಲ್ಲಿ ಆಸ್ತಿಯನ್ನು ಯಾವ ಪಕ್ಷಗಾರರು ಪಡೆದುಕೊಳ್ಳುತ್ತಿದ್ದಾರೆ ಅಥವಾ ಕ್ಲೇಮ್ ಮಾಡುತ್ತಿದ್ದಾರೆ ಎಂಬುದನ್ನು ಆಯ್ಕೆ ಮಾಡಿಕೊಂಡು ಸೇವ್ ಅಂಡ್ ಕಂಟಿನ್ಯೂ ಕ್ಲಿಕ್ ಮಾಡಬೇಕು. ಮುಂದಿನ ಹಂತ ಮಾರುಕಟ್ಟೆ ಮೌಲ್ಯವನ್ನು ಲೆಕ್ಕ ಮಾಡುವುದು. ಶೆಡ್ಯೂಲ್ನಲ್ಲಿ ನಮೂದಿಸಿರುವ ಸ್ವತ್ತಿನ ವಿಧದ ಆಧಾರದ ಮೇಲೆ ಮಾರುಕಟ್ಟೆ ಮೌಲ್ಯವನ್ನು ಗುರುತಿಸಿಕೊಳ್ಳಬೇಕು. ನಂತರ ವ್ಯಾಲ್ಯೂಯೇಟ್ ಬಟನ್ ಕ್ಲಿಕ್ ಮಾಡಬೇಕು. ಕನ್ಸಿಡರೇಷನ್ ಮೊತ್ತವನ್ನು ನಮೂದಿಸಬೇಕು. ನಂತರ ಸೇವ್ ಅಂಡ್ ಕಂಟಿನ್ಯೂ ಕ್ಲಿಕ್ ಮಾಡಬೇಕು. ಈ ಹಿಂದೆ ಈ ಪ್ರಕ್ರಿಯೆಗೆ ನೀವು ಸ್ಟ್ಯಾಂಪ್ ಪೇಪರ್ ಖರೀದಿಸಿದ್ದರೆ ಡಿನೋಟೇಷನ್ ಆಫ್ ಸ್ಟ್ಯಾಂಪ್ ಡ್ಯೂಟಿ ಚೆಕ್ ಬಾಕ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಬೇಕು. ಈ ಸ್ಟ್ಯಾಂಪ್ ಆಯ್ಕೆ ಮಾಡಿ ಈ ಸ್ಟ್ಯಾಂಪ್ ನಂಬರ್ ನಮೂದಿಸಿದರೆ ಸ್ಟ್ಯಾಂಪ್ ಪೇಪರ್ಗೆ ತಗುಲಿದ ವೆಚ್ಚ ಸ್ವಯಂ ಕಡಿತವಾಗುತ್ತದೆ. ನಂತರ ಕ್ಯಾಲ್ಕುಲೇಟ್ ಕ್ಲಿಕ್ ಮಾಡಿದರೆ ಮಾರುಕಟ್ಟೆ ಮೌಲ್ಯ ಮತ್ತು ಕನ್ಸಿಡರೇಷನ್ ಮೊತ್ತದಲ್ಲಿ ಯಾವುದು ಹೆಚ್ಚಿರುತ್ತದೆಯೋ ಆ ಮೊತ್ತಕ್ಕೆ ಅನುಗುಣವಾಗಿ ಸರ್ಕಾರಕ್ಕೆ ಜಮಾ ಮಾಡಬೇಕಾದ ಶುಲ್ಕದ ವಿವರ ಬರುತ್ತದೆ. ಅದನ್ನು ಗಮನಿಸಿಕೊಂಡು ಸೇವ್ ಅಂಡ್ ಕಂಟಿನ್ಯೂ ಕ್ಲಿಕ್ ಮಾಡಬೇಕು. ಈ ಪರದೆಯಲ್ಲಿ ಈಗ ನಾವು ನಮೂದಿಸಲಾಗಿರುವ ಎಲ್ಲ ಮಾಹಿತಿಯನ್ನು ನೋಡಬಹುದು. ಯಾವುದಾದರೂ ಮಾಹಿತಿ ತಪ್ಪಿದ್ದಲ್ಲಿ ಪರಿಶೀಲಿಸಿ ಸರಿಯಾಗಿ ನಮೂದಿಸಬಹುದು. ನಾಗರಿಕರು ಲಾಗಿನ್ನಲ್ಲಿ ಅರ್ಜಿ ಸಲ್ಲಿಕೆಯ ಕೊನೆಯ ಹಂತದಲ್ಲಿದ್ದೇವೆ. ಈ ಹಂತದಲ್ಲಿ ನೀವು ಸ್ಪಷ್ಟವಾಗಿ ಕಾಣುವಂತೆ ಕರಡು ದಸ್ತಾವೇಜನ್ನು ಅಪ್ಲೋಡ್ ಮಾಡಬೇಕು. ಏಕೆಂದರೆ ನೀವು ಅಪ್ಲೋಡ್ ಮಾಡುವ ದಸ್ತಾವೇಜು ಅಂತಿಮ ದಸ್ತಾವೇಜ್ ಆಗಿರುತ್ತದೆ. ಇದೇ ದಸ್ತಾವೇಜು ನೋಂದಣಿಯಾಗುವ ಕಾರಣ ಯಾವುದೇ ಗೊಂದಲಗಳಿಲ್ಲದೆ ಕರಡು ದಸ್ತಾವೇಜನ್ನು ಪರಿಶೀಲಿಸಿ ಅಪ್ಲೋಡ್ ಮಾಡಬೇಕು. ನಂತರ ಅನೆಕ್ಷರ್ ಅನ್ನು ಕೂಡ ಅಪ್ಲೋಡ್ ಮಾಡಬೇಕು. ಉಪನೋಂದಣಾಧಿಕಾರಿ ಕಚೇರಿಯನ್ನು ಆಯ್ಕೆ ಮಾಡಿಕೊಂಡು ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಿಕೊಂಡು ಅಗ್ರಿ ಅಂಡ್ ಸಬ್ಮಿಟ್ ಕ್ಲಿಕ್ ಮಾಡಿ ಪರಿಶೀಲನಾ ಹಂತಕ್ಕೆ ಕಳುಹಿಸಬೇಕು. ಈ ಹಂತಗಳು ಮುಗಿದ ನಂತರ ನಾಗರಿಕರು ಸಲ್ಲಿಸಿದ ಅರ್ಜಿಯು ಕಾವೇರಿ ತಂತ್ರಾಂಶದ ಉಪನೋಂದಣಾಧಿಕಾರಿಗಳ ಲಾಗಿನ್ನಲ್ಲಿ ಮೊದಲ ಹಂತದಲ್ಲಿ ಇರುತ್ತದೆ. ಇಲ್ಲಿ SR ಲಾಗಿನ್ ಪೇಜ್ ಅನ್ನು ನೋಡಬಹುದು. ಇದನ್ನ ಉಪನೋಂದಣಾಧಿಕಾರಿಗಳು ಎವ್ಯಾಲ್ಯೂಯೇಟ್ ಬಟನ್ ಕ್ಲಿಕ್ ಮಾಡುವ ಮೂಲಕ ಪಕ್ಷಕಾರರ ವಿವರಗಳು, ಸ್ವತ್ತಿನ ವಿವರಗಳು, ಶುಲ್ಕದ ವಿವರಗಳನ್ನು ಪರಿಶೀಲಿಸಿ ಎಲ್ಲ ಅಂಶಗಳು ಸರಿಯಾಗಿದ್ದಲ್ಲಿ ಶುಲ್ಕ ಪಾವತಿಗೆ ನಾಗರಿಕರಿಗೆ ಕಳುಹಿಸುತ್ತಾರೆ. ನಾಗರಿಕರು ನಮೂದಿಸಿರುವ ವಿವರಗಳಲ್ಲಿ ಯಾವುದಾದರೂ ದೋಷವಿದ್ದರೆ ವಿವರಗಳನ್ನು ಸರಿಪಡಿಸಲು ನಾಗರಿಕರಿಗೆ ಹಿಂತಿರುಗಿಸುತ್ತಾರೆ. ಈಗ ನಾಗರಿಕರ ಲಾಗಿನ್ನಲ್ಲಿ ಉಪನೋಂದಣಾಧಿಕಾರಿಗಳು ಪರಿಶೀಲಿಸಿ ಕಳುಹಿಸಿರುವ ದಸ್ತಾವೇಜು ನೋಡಬಹುದು. ಅದರಲ್ಲಿ ಮೇಕ್ ಪೇಮೆಂಟ್ ಎಂಬ ಟ್ಯಾಬ್ ಕ್ಲಿಕ್ ಮಾಡಬೇಕು. ನಂತರ ಉಪನೋಂದಣಾಧಿಕಾರಿಗಳು ದಸ್ತಾವೇಜು ಪರಿಶೀಲಿಸಿ ಸರ್ಕಾರಕ್ಕೆ ಜಮಾ ಮಾಡಬೇಕಾದ ಶುಲ್ಕದ ವಿವರಗಳನ್ನು ನೋಡಬಹುದು. ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ, ಅಂಡರ್ ವ್ಯಾಲ್ಯೂ ಹಾಗೂ ಇಂಪೌಂಡ್ ವ್ಯಾಲ್ಯೂ ನೋಡಬಹುದು. ಮಾರ್ಕೆಟ್ ವ್ಯಾಲ್ಯೂ ಇದು SR ನಿಗದಿಪಡಿಸಿರುವ ಮೊತ್ತ. ಇದು ಡಿಫಾಲ್ಟ್ ಆಯ್ಕೆಯಾಗಿರುತ್ತದೆ. ಇದು ನಿಮಗೆ ಸರಿ ಎನಿಸಿದರೆ ನೀವು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡಬಹುದು. ಇಲ್ಲವಾದಲ್ಲಿ ಇನ್ನುಳಿದ 2 ಆಯ್ಕೆಗಳಾದ ಅಂಡರ್ ವ್ಯಾಲ್ಯೂಯೇಷನ್ ಅಥವಾ ಇಂಪೌಂಡ್ ಅನ್ನು ಆಯ್ಕೆ ಮಾಡಿಕೊಂಡು ಮುಂದೆ ಹೋಗಬಹುದು. ಈಗ ಶುಲ್ಕ ಜಮಾ ಮಾಡಲು ಕಾವೇರಿ 2.0 ತಂತ್ರಾಂಶದಿಂದ ನೇರವಾಗಿ ಖಜಾನೆ 2 ತಂತ್ರಾಂಶಕ್ಕೆ ಹೋಗುತ್ತದೆ. ಪೇಮೆಂಟ್ ಮಾಡುವ ವಿಧಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಹೊಂದಿರುವ ವಿಡಿಯೋ ನಮ್ಮ ಇಲಾಖೆಯ ಯೂಟ್ಯೂಬ್ ಚಾನೆಲ್ ಲಭ್ಯವಿರುತ್ತದೆ. ಆ ವಿಡಿಯೋದಲ್ಲಿ ಎಲ್ಲ ರೀತಿಯ ಪೇಮೆಂಟ್ ಟೈಪ್ ಉಪಯೋಗಿಸಿಕೊಂಡು ಪೇಮೆಂಟ್ ಮಾಡುವುದು ಹೇಗೆ ಎಂಬುದನ್ನು ತಿಳಿಸಲಾಗಿದೆ. ವಿಡಿಯೋ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿರುತ್ತದೆ. ಅವಶ್ಯವಿದ್ದಲ್ಲಿ ಗಮನಿಸಬಹುದು. ಇಲ್ಲಿ ಪಾವತಿ ವಿಧ ಆಯ್ಕೆ ಮಾಡಿಕೊಳ್ಬೇಕು. ಕ್ಯಾಪ್ಚಾ ನಮೂದಿಸಿ ಮುಂದುವರಿಯಬೇಕು. ನೆಟ್ ಬ್ಯಾಂಕಿಂಗ್, UPI, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಆಯ್ಕೆಗಳ ಮೂಲಕ ಸರ್ಕಾರಕ್ಕೆ ಹಣ ಪಾವತಿ ಮಾಡಬಹುದು. ಹಣ ಪಾವತಿ ಮಾಡುವ ಸಂದರ್ಭದಲ್ಲಿ ನಾಗರಿಕರು ಸುರಕ್ಷಿತ ಇಂಟರ್ನೆಟ್ ಮತ್ತು ಉತ್ತಮವಾದ ನೆಟ್ವರ್ಕ್ ಇರುವುದನ್ನು ಖಾತ್ರಿಪಡಿಸಿಕೊಳ್ಬೇಕು. ಶುಲ್ಕ ಪಾವತಿ ಯಶಸ್ವಿಯಾದ ನಂತರ ನಾಗರಿಕರ ಲಾಗಿನ್ನಲ್ಲಿ ಅರ್ಜಿ ಸಂಖ್ಯೆಯ ಮುಂಭಾಗದಲ್ಲಿ ಡಿಜಿಟಲ್ ಎಕ್ಸಿಕ್ಯೂಷನ್ ಎಂಬ ಟ್ಯಾಬ್ ಕಾಣುತ್ತದೆ. ಅದನ್ನು ಕ್ಲಿಕ್ ಮಾಡಬೇಕು. ಡಿಜಿಟಲ್ ಎಕ್ಸಿಕ್ಯೂಷನ್ ಹೇಗೆ ಮಾಡಬಹುದು ಎಂಬುದರ ಬಗ್ಗೆ ಪೂರ್ತಿ ಮಾಹಿತಿ ನಮ್ಮ ಇಲಾಖೆಯ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯವಿದೆ.
ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ. ಪಕ್ಷಕಾರರು ಯಾವ ಮಾದರಿಯಲ್ಲಿ ಪಕ್ಷಕಾರರ ವಿವರಗಳನ್ನು ನಮೂದು ಮಾಡುತ್ತಾರೋ ಅದರಂತೆಯೇ ಆಧಾರ್ ಆಧಾರಿತ ಇ ಸೈನ್ ಅಥವಾ ಡಿಎಸ್ಸಿ ಮೂಲಕ ಸಹಿ ಮಾಡಬೇಕಾಗುತ್ತದೆ. ನಂತರ ಸಾಕ್ಷಿದಾರರ ಇ ಸೈನ್ ಸಹ ಪಡೆಯಬೇಕು. ಸಾಕ್ಷಿದಾರರಿಗೆ ಡಿಎಸ್ಸಿ ಮೂಲಕ ಗುರುತು ದೃಢೀಕರಣಕ್ಕೆ ಅವಕಾಶ ಇರೋದಿಲ್ಲ. ಪಕ್ಷಕಾರರು ಮತ್ತು ಸಾಕ್ಷಿದಾರರ ಡಿಜಿಟಲ್ ಎಕ್ಸಿಕ್ಯೂಷನ್ ಹಂತ ಮುಗಿದ ನಂತರ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕು. ಸರ್ಕಾರ ನಿಗದಿಪಡಿಸಿದ ಮೊತ್ತಕ್ಕಿಂತ ಕನ್ಸಿಡರೇಷನ್ ಮೊತ್ತ ಹೆಚ್ಚಿದ್ದಲ್ಲಿ ಪ್ಯಾನ್ ವೆರಿಫಿಕೇಶನ್ ಮಾಡಬೇಕಾಗುತ್ತದೆ. ಇಲ್ಲವಾದಲ್ಲಿ ಅವಶ್ಯಕತೆ ಇರೋದಿಲ್ಲ. ಹೋಮ್ ಪೇಜ್ನಲ್ಲಿ ಅರ್ಜಿಯ ಮುಂದೆ ಇರುವ ಪ್ಯಾನ್ ವೆರಿಫಿಕೇಶನ್ ಕ್ಲಿಕ್ ಮಾಡಬೇಕು. ಪಕ್ಷಕಾರರ ಹೆಸರುಗಳನ್ನು ನೋಡಬಹುದು. ಹೆಸರಿನ ಕೆಳಗೆ ಡು ಯು ಹ್ಯಾವ್ ಪ್ಯಾನ್ ಕಾರ್ಡ್ ಎಂಬ ವಿಭಾಗದಲ್ಲಿ ಎಸ್ ಆರ್ ನೋ ಆಪ್ಷನ್ ಇರುತ್ತದೆ. ಪ್ಯಾನ್ ಇದ್ದಲ್ಲಿ ಎಸ್ ಎಂದು ಆಯ್ಕೆ ಮಾಡಿಕೊಂಡು ಪ್ಯಾನ್ ನಂಬರ್, ಡೇಟ್ ಆಫ್ ಬರ್ತ್, ಹೆಸರು ನಮೂದಿಸಬೇಕು. ಪ್ಯಾನ್ ಕಾರ್ಡ್ ಇಲ್ಲವಾದಲ್ಲಿ ನೋ ಅಂತ ಆಯ್ಕೆ ಮಾಡಿಕೊಂಡು ಫಾರ್ಮ್ 60 ಡೌನ್ಲೋಡ್ ಮಾಡಿಕೊಳ್ಬೇಕು. ಫಾರ್ಮ್ನಲ್ಲಿ ನಿಮ್ಮ ಮಾಹಿತಿಯನ್ನು ಅಂದರೆ ಹೆಸರು, ವಿಳಾಸ ಹಾಗೂ ಇನ್ನಿತರ ಸಾಮಾನ್ಯ ಮಾಹಿತಿಯನ್ನು ನೀಡಬೇಕು. ಭರ್ತಿ ಮಾಡಿದ ಫಾರ್ಮ್ ಅನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ನಂತರ ಸೇವ್ ಮಾಡಿ ಸಬ್ಮಿಟ್ ಮಾಡಬೇಕು. ನೋಂದಣಿ ದಿನಾಂಕ ನಿಗದಿ ಮಾಡಿಕೊಳ್ಳಲು ಶೆಡ್ಯೂಲ್ ಬಟನ್ನ ಕ್ಲಿಕ್ ಮಾಡಬೇಕು. ನಂತರ ದಿನಾಂಕ ನಿಗದಿ ಮಾಡಿಕೊಂಡು ಬುಕ್ ಸ್ಲಾಟ್ ಕ್ಲಿಕ್ ಮಾಡಬೇಕು. ಬುಕ್ ಸ್ಲಾಟ್ ಮಾಡಿದ ನಂತರ ಅರ್ಜಿಯು ನೇರವಾಗಿ ಉಪನೋಂದಣಾಧಿಕಾರಿಗಳ ಲಾಗಿನ್ ಸ್ಟೆಪ್ 5ಗೆ ಬಂದಿರುತ್ತದೆ. ಇಲ್ಲಿ ಉಪನೋಂದಣಾಧಿಕಾರಿಗಳ ಲಾಗಿನ್ ಅನ್ನು ಗಮನಿಸಬಹುದು. ಸ್ಟೆಪ್ 5ನಲ್ಲಿ ಉಪನೋಂದಣಾಧಿಕಾರಿಗಳು ಪೇಮೆಂಟ್ ಪ್ಯಾನ್ ವೆರಿಫಿಕೇಶನ್ ಪರಿಶೀಲಿಸಿ ಡಿಒಗಳಿಗೆ ಫೋಟೋ ಮತ್ತು ಬೆರಳಚ್ಚು ಪಡೆಯಲು ಅಲೋಕೇಟ್ ಮಾಡುತ್ತಾರೆ. ಈಗ ನೀವು ಪರದೆಯಲ್ಲಿ ಡಿಒ ಲಾಗಿನ್ ನೋಡಬಹುದು. ಈ ಹಂತದಲ್ಲಿ ಪಕ್ಷಕಾರರು ಹಾಗೂ ಸಾಕ್ಷಿದಾರರು ಕಡ್ಡಾಯವಾಗಿ ಎಸ್ಆರ್ ಆಫೀಸ್ಗೆ ಭೇಟಿ ನೀಡಬೇಕಾಗುತ್ತದೆ ಹಾಗೂ ಅವರು ದೃಢೀಕರಣದ ಸಮಯದಲ್ಲಿ ಡಿಎಸ್ಸಿ ಬಳಸಿದರೆ ಕಡ್ಡಾಯವಾಗಿ ಡಿಎಸ್ಸಿ ಕೀಯನ್ನು ತೆಗೆದುಕೊಂಡು ಬರಬೇಕು. ಈಗ ಡಿಒ ಲಾಗಿನ್ನಲ್ಲಿ ಸ್ಟಾರ್ಟ್ ಪ್ರೋಸೆಸ್ ಮಾಡಿದ ನಂತರ ಪಕ್ಷಕಾರರ ಫೋಟೋ ಮತ್ತು ಬೆರಳಚ್ಚು ಪಡೆದು ಸೇವ್ ಬಟನ್ ಕ್ಲಿಕ್ ಮಾಡ್ತಾರೆ. ಆಧಾರ್ ಬಳಸಿದ ಪಕ್ಷಕಾರರ ಬಯೋಮೆಟ್ರಿಕ್ ಆಧಾರ್ ದೃಢೀಕರಣಕ್ಕಾಗಿ ವೆರಿಫೈ ಆಧಾರ್ ಮಾಡುತ್ತಾರೆ. ಇದು ನೇರವಾಗಿ ಆಧಾರ್ ವ್ಯವಸ್ಥೆಗೆ ಹೋಗುತ್ತದೆ. ಅಲ್ಲಿ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಆಧಾರ್ ಬಳಕೆಗೆ ಸಮ್ಮತಿ ನೀಡಿ ಫೇಸ್, ಫಿಂಗರ್, ಐರಿಸ್ ಈ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಳ್ತಾರೆ. ಈ ಸಾಧನದಿಂದ ಆಧಾರ್ ದೃಢೀಕರಣ ಮಾಡ್ತಾರೆ. ಇಲ್ಲಿ ಆಪರೇಟರ್ ಫಿಂಗರ್ ಪ್ರಿಂಟ್ ಆಯ್ಕೆ ಮಾಡಿಕೊಂಡಿರುತ್ತಾರೆ. ಹೀಗಾಗಿ ಫಿಂಗರ್ ಪ್ರಿಂಟ್ ಪಡೆಯಲಾಗಿದೆ. ಎಲ್ಲ ಪಕ್ಷಕಾರರ ದೃಢೀಕರಣ ಪೂರ್ಣಗೊಂಡ ನಂತರ ಕಂಟಿನ್ಯೂ ಮಾಡುತ್ತಾರೆ. ಈಗ ನೀವು ಪರದೆಯಲ್ಲಿ ಎಂಡೋರ್ಸ್ಮೆಂಟ್ ಇ ಸೈನ್ ಎಂಬ ವಿಭಾಗ ನೋಡಬಹುದು. ಎಡಭಾಗದಲ್ಲಿ ಪಕ್ಷಕಾರರ ಹೆಸರುಗಳು ಮತ್ತು ಬಲಭಾಗದಲ್ಲಿ ದಸ್ತಾವೇಜು ಮತ್ತು ಎಂಡೋರ್ಸ್ಮೆಂಟ್ ಕಾಣಿಸುತ್ತದೆ. ಈ ವಿಭಾಗದಲ್ಲಿ ಪಕ್ಷಕಾರರ ಹೆಸರಿನ ಮುಂದೆ ಇ ಸೈನ್ ಮತ್ತು ಡಿಎಸ್ಸಿ ಎಂದು ನಮೂದಾಗಿದೆ. ಪಕ್ಷಕಾರರು ನೋಂದಣಿಗೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ದೃಢೀಕರಣಕ್ಕೆ ಆಯ್ಕೆ ಮಾಡಿಕೊಂಡ ವಿಧದ ಅನುಸಾರ ಎಂಡೋರ್ಸ್ಮೆಂಟ್ ವಿಭಾಗದಲ್ಲಿ ಆಧಾರ್ ಅಥವಾ ಡಿಎಸ್ಸಿ ಸಹಾಯದಿಂದ ಸಹಿಯನ್ನು ಪೂರ್ಣಗೊಳಿಸಬೇಕು. ನಾಗರಿಕರ ಲಾಗಿನ್ನಲ್ಲಿ ಡಿಜಿಟಲ್ ಎಕ್ಸಿಕ್ಯೂಷನ್ ಮಾಡಿದ ಅದೇ ವಿಧಾನವನ್ನು ಇಲ್ಲಿ ಮತ್ತೆ ಎಸ್ಆರ್ ಆಫೀಸ್ನಲ್ಲಿ ಮಾಡಲಾಗುತ್ತದೆ. ಜೊತೆಗೆ ಪಾರ್ಟಿ ಹಾಗೂ ಸಾಕ್ಷಿದಾರರ ಐರಿಸ್ ಅಥವಾ ಬೆರಳಚ್ಚಿನ ಗುರುತು ಪಡೆಯುತ್ತಾರೆ. ಸಾಕ್ಷಿದಾರರು ಕಡ್ಡಾಯವಾಗಿ ಆಧಾರ್ ಆಧಾರಿತ ಇ ಸೈನ್ ಮೂಲಕವೇ ಗುರುತು ದೃಢೀಕರಣ ಮಾಡಬೇಕು. ಎಲ್ಲಾ ಪಕ್ಷಕಾರರ ಸಹಿ ಆದ ನಂತರ ಸೇವ್ ಅಂಡ್ ಕಂಟಿನ್ಯೂ ಮಾಡುತ್ತಾರೆ. ಈಗ ನೀವು ಪರದೆಯಲ್ಲಿ ಥಂಬ್ ರಿಜಿಸ್ಟರ್ ಎಂಬ ವಿಭಾಗವನ್ನು ಗಮನಿಸಬಹುದು. ಈ ವಿಭಾಗದಲ್ಲಿ ಪಕ್ಷಕಾರರು ಮತ್ತೊಮ್ಮೆ ತಮ್ಮ ಬಯೋಮೆಟ್ರಿಕ್ ದೃಢೀಕರಣ ಮಾಡುವ ಮೂಲಕ ಥಂಬ್ ರಿಜಿಸ್ಟರ್ಗೆ ಇ ಸೈನ್ ಅಥವಾ ಡಿಎಸ್ಸಿ ಮೂಲಕ ಸಹಿ ಮಾಡಬೇಕು. ಸಹಿ ಪ್ರಕ್ರಿಯೆ ಯಶಸ್ವಿಯಾದ ನಂತರ ಪಕ್ಷಕಾರರ ಹೆಸರಿನ ಮುಂದೆ ಸಹಿ ನಮೂದಾಗುತ್ತದೆ. ಎಲ್ಲ ಪಕ್ಷಕಾರರ ಸಹಿ ಆದ ನಂತರ ಸೇವ್ ಅಂಡ್ ಕಂಟಿನ್ಯೂ ಮಾಡುತ್ತಾರೆ. ಈಗ ಅರ್ಜಿಯು ಉಪನೋಂದಣಾಧಿಕಾರಿಗಳ ಲಾಗಿನ್ಗೆ ವರ್ಗಾಯಿಸಲ್ಪಟ್ಟಿದೆ. ಈಗ ನೀವು ಉಪನೋಂದಣಾಧಿಕಾರಿಗಳ ಲಾಗಿನ್ ಅನ್ನು ಗಮನಿಸುತ್ತಿದ್ದೀರಿ. ಉಪನೋಂದಣಾಧಿಕಾರಿಗಳ ಲಾಗಿನ್ನಲ್ಲಿ ಹಂತ 7ರಲ್ಲಿ ಅರ್ಜಿಯು ನೋಂದಣಿ ಮತ್ತು ಡಿಜಿಟಲ್ ಸಹಿಗೆ ಬಂದಿರುತ್ತದೆ. ಉಪನೋಂದಣಾಧಿಕಾರಿಗಳು ಪಕ್ಷಕಾರರ ಫೋಟೋ, ಬೆರಳಚ್ಚುಗಳನ್ನು ಪರಿಶೀಲಿಸಿ ಸರಿ ಎನಿಸದಿದ್ದರೆ ಮತ್ತೊಮ್ಮೆ ಡಿಒಗೆ ಕಳುಹಿಸುವ ಅವಕಾಶ ಇರುತ್ತದೆ. ಸರಿ ಎನಿಸಿದರೆ ರಿಜಿಸ್ಟರ್ ಅಂಡ್ ಡಿಜಿಟಲ್ ಇ ಸೈನ್ ಮಾಡುತ್ತಾರೆ. ನಂತರ ದಸ್ತಾವೇಜಿನ ಮೇಲೆ ಡಿಜಿಟಲ್ ಸಹಿ ಹಾಗೂ ಥಂಬ್ ರಿಜಿಸ್ಟರ್ ಮಾಡುವ ಪೇಜ್ ನೋಡಬಹುದು. ಡಿಜಿಟಲ್ ಸೈನ್ ಮಾಡಲು ನೋಂದಣಾಧಿಕಾರಿಗಳು ಡಿಎಸ್ಸಿ ಕೀಯನ್ನು ಬಳಸುತ್ತಾರೆ. ಉಪನೋಂದಣಾಧಿಕಾರಿಗಳ ಸಹಿ ಮಾಡುವ ಗುರುತನ್ನು ನೀವು ಡಾಕ್ಯುಮೆಂಟ್ನಲ್ಲಿ ನೋಡಬಹುದು. ನಂತರ ತಮ್ಮ ಥಂಬ್ ರಿಜಿಸ್ಟರ್ ಮಾಡುತ್ತಾರೆ.
ಈ ಎರಡು ವಿಭಾಗದಲ್ಲಿ ಸಹಿ ಯಶಸ್ವಿಗೊಳಿಸಿದ ನಂತರ ನೋಂದಣಿಯಾದ ಡಾಕ್ಯುಮೆಂಟ್ ಅನ್ನು ಡೌನ್ಲೋಡ್ ಮಾಡಬಹುದು. ನೋಂದಣಿಯಾದ ದಸ್ತಾವೇಜು ಅರ್ಜಿದಾರರ ಲಾಗಿನ್ಗೆ ವರ್ಗಾಯಿಸಲ್ಪಟ್ಟಿರುತ್ತದೆ ಮತ್ತು ದಸ್ತಾವೇಜು ನೋಂದಣಿ ಮಾಹಿತಿಯು ಸಂಬಂಧಪಟ್ಟ ಇಲಾಖೆಗೆ ಖಾತಾ ಪ್ರಕ್ರಿಯೆಗೆ ಹೋಗುತ್ತದೆ. ಈ ವ್ಯವಸ್ಥೆಯಲ್ಲಿ ದಾಖಲಾತಿಗಳು ಸಂಪೂರ್ಣ ಡಿಜಿಟೀಕರಣವಾಗಿದ್ದು ಸುರಕ್ಷಿತ ಕಾಗದರಹಿತವಾಗಿರುತ್ತದೆ. ಹೀಗೆ ಈ ವಿಧಾನಗಳ ಮೂಲಕ ನಾಗರಿಕರು ಕಾಗದರಹಿತ ನೋಂದಣಿಯ ಅನುಕೂಲಗಳನ್ನು ಪಡೆಯಬಹುದು. ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಜಾಲತಾಣಗಳಿಗೆ ಭೇಟಿ ನೀಡಿ. ಧನ್ಯವಾದಗಳು.